ಮೆಡಾಲ್ ಅದಕ್ಕಿಂತ ಮೊದಲಿದ್ದದ್ದು ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ ಸೆಂಟರ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ ನನ್ನ ಪ್ರಾಕ್ಟೀಸಿಗೆ ಸೌತ್ ಬೆಂಗಳೂರಲ್ಲಿ ಇರ್ತೇನೆ ನಾನು. ಬಹಳ ವರ್ಷಗಳಿಂದ ಕ್ಲೂಮ್ಯಾಕ್ಸ್ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಒಳ್ಳೆ ರೇಡಿಯಾಲಜಿ, ಒಳ್ಳೆ ಲ್ಯಾಬ್ಸು, ಒಳ್ಳೆ ಸರ್ವಿಸಸ್ ಕೊಡ್ತಾ ಬಂದಿದೆ. ಆದರೆ ಯಾವುದೇ ಸಂಸ್ಥೆ ಹಳೇದಾದಷ್ಟು ಅದನ್ನು ಅಪ್ಗ್ರೇಡ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಇದು ರೈಟ್ ಮೊಮೆಂಟ್ ಅಂತ ತಿಳ್ಕೊಂಡೆ. ನಾನೀಗ ಜಸ್ಟ್ ನೋಡ್ಕೊಂಡು ಬಂದೆ. ತುಂಬ ಅತ್ಯಾಧುನಿಕ MRI ಮೆಷಿನ್ ಅವರಲ್ಲಿ ಬಂದಿದೆ. ಅದೇ ಥರ ಅವ್ರದ್ದು ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಅಥವಾ CT ಸ್ಕ್ಯಾನ್ ಮೆಷಿನೇ ಇರ್ಬೋದು, ಬಯೋಕೆಮಿಸ್ಟ್ರಿನೇ ಇರ್ಬೋದು, ಎಲ್ಲನೂ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಒಳ್ಳೆ ಒಂದು ಸೂಚನೆ. ಆಮೇಲೆ ಇದೊಂದು ಒಳ್ಳೆ ಸುದ್ದಿ ಕೂಡ. ನೀವೆಲ್ಲ ನೋಡ್ದಂಗೆ ಈ ನಡುವೆ ಆರೋಗ್ಯ ಸಮಸ್ಯೆಗಳು ಮೊದಲಿನ ಥರ 50 ವರ್ಷ 60 ವರ್ಷ ಆದಮೇಲೆ ಅಲ್ಲ, 30, 35, 40ಕ್ಕೆ ಹಾರ್ಟ್ ಅಟ್ಯಾಕು ಆಗ್ತಾ ಇದೆ. ಸ್ಟ್ರೋಕು ಲಕ್ಕವನ್ನು ಹೊಡಿತಾ ಇದೆ. ಏನು ಇದಕ್ಕೆಲ್ಲ ಕಾರಣ ಅಂದರೆ ಬದಲಾಗ್ತಾ ಇರುವ ಜೀವನ ಶೈಲಿನೇ ಇರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಒಂದು ತಾತ್ಸಾರನೂ ಇರಬಹುದು. ನ್ಯೂರೋ ಸರ್ಜನ್ ಆಗಿದ್ದೇನೆ. ಸೊ ನಿನ್ನೆನೇ ಒಂದು ಪೇಷಂಟ್ ನೋಡಿದೆ. 35 ವರ್ಷ ವಯಸ್ಸು ಒಬ್ಬರು ಯುವಕ ಅಂತಲೇ ಹೇಳ್ಬೋದು. 35 ವರ್ಷಕ್ಕೆ ಇನ್ನೇನಾಗತ್ತೆ. ಸೊ ಅವ್ರಿಗೇನು ತೊಂದರೆನೇ ಇರಲಿಲ್ಲ. ಬಹಳ ದಿವಸಗಳಿಂದ ಅವ್ರಿಗೆ ತಲೆನೋವು ಬರ್ತಾ ಇತ್ತು ಅಂತ ಹೇಳಿದರು. ಆದರೆ ಆ ತಲೆನೋವಿಗೆ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇರಲಿಲ್ಲ. ಸ್ಕ್ಯಾನ್ ಮಾಡಿ ನೋಡಿದಾಗ ಅವ್ರದ್ದು ಬ್ರೈನ್ ಒಳಗಡೆ ಒಂದು ಅನ್ಯೂರಿಸಮ್ ಫಾರ್ಮೇಷನ್ ಆಗಿತ್ತು. ಅನ್ಯೂರಿಸಮ್ ಫಾರ್ಮೇಷನ್ ಏನು ಅಂದರೆ ಇದೊಂದು ಬಹಳ ಅಪಾಯಕಾರಿ ಪರಿಸ್ಥಿತಿ ಆಗತ್ತೆ. ಒಂದು ರಕ್ತನಾಳ ಬಲೂನ್ ಥರ ಕಟ್ಕೊಂಡು ಆ ರಕ್ತನಾಳ ಬಲೂನ್ ದೊಡ್ಡದಾಕೊಂಡು ಒಂದು ದಿವಸ ಅದು ಒಡೆದೋಗುತ್ತೆ. ಇದನ್ನು ನಾವು ಅನ್ಯೂರಿಸಮ್ ಅಂತ ಹೇಳ್ತೇವೆ. ಇದೊಂಥರ ಭಾಳ ಡೇಂಜರಸ್ ಒಂದು ಡಯಾಗ್ನೋಸಿಸ್ ಆಗುತ್ತೆ. ಸೊ ಅದರ ಅರ್ಥ ಏನು ಅಂದರೆ ಮಿದುಳು ತನ್ನ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಸಮಥಿಂಗ್ ಈಸ್ ರಾಂಗ್ ಇನ್ ದ ಬಾಡಿ ಅಂತ, ಏನೋ ಒಂದು ತೊಂದರೆ ಇದೆ ಅಂತ ಕೊಡ್ತಾ ಇರುತ್ತೆ. ಅದು ತಲೆ ಸುತ್ತು ಬರೋದೇ ಇರ್ಬೋದು, ಅಥವಾ ತಲೆ ನೋವು ಬರ್ತಾ ಇರ್ಬೋದು, ಅಥವಾ ಒಂದು ಸ್ವಲ್ಪ ಕೈ ಕಾಲಲ್ಲಿ ಒಂದು ಸ್ವಲ್ಪ ಸ್ವಾಧೀನ ಕಳ್ಕೊಂಡಂಗೆ ಆಗ್ಬೋದು, ಅಥವಾ ನಡೆಯುವಾಗ ಒಂಥರ ಬ್ಯಾಲೆನ್ಸ್ ಇಲ್ಲದಂಗೆ ಆಗ್ಬೋದು. ಆದರೆ ಇದೇನು ಯೋಚನೆಯದಿರಲ್ಲ. ಹಲವಾರು ತಿಂಗಳುಗಳಿಂದ ಅದು ಆಗ್ತಾನೆ ಇರುತ್ತೆ. ಆದರೆ ಆ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಇದೊಂಥರ ಮಿಸ್ಡ್ ಕಾಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಆ ಯುವಕರಿಗೆ ನಾನು ಇದು MRI ಆಂಜಿಯೋಗ್ರಫಿ ಮಾಡಿದಾಗ ಅನ್ಯೂರಿಸಮ್ ಅಂತ ಗೊತ್ತಾಗಿದೆ. ಅವ್ರನ್ನ ನಾವು ಮುಂದಿನ ವಾರಗಳಲ್ಲಿ ಅದಕ್ಕೊಂದು ಡೆಫಿನೆಟಿವ್ ಟ್ರೀಟ್ಮೆಂಟ್ ಕೊಟ್ಟು ಆ ಅನ್ಯೂರಿಸಮ್ನ ನಾವು ಬ್ಲಾಕ್ ಮಾಡ್ಬೋದು. ಅಂದರೆ ಯಾವುದೇ ಥರ ಸರ್ಜರಿ ಇಲ್ಲದೂ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇದೊಂದು ಒಂಥರ ಇದೆಲ್ಲ ಒಳ್ಳೆಯದು. ಯಾಕಂದರೆ ನಾವು ಮೊದಲು ಹೇಳ್ತಾ ಇದ್ವಿ ನಿಮಗೆ 60 ವರ್ಷ ಆದಮೇಲೆ ನೀವು ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ, ಮೆಡಿಕಲ್ ಚೆಕಪ್ ಅಥವಾ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತ ನಾವು ಏನು ಹೇಳ್ತೇವೆ. ಆದರೆ ಇವಾಗ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ನೀವು 30 ವರ್ಷ ಆದ ತಕ್ಷಣ ನೀವು ಹೆಲ್ತ್ ಚೆಕ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಹಲವಾರು ಅನುವಂಶೀಯತೆಯಿಂದ ಬರುವಂಥದ್ದು ಕಾಯಿಲೆಗಳಿರುತ್ತೆ. ಆಮೇಲೆ ಪ್ರೀ ಡಯಾಬಿಟಿಸ್ ಏನಿದೆ ಇವಾಗಂತೂ ತುಂಬ ಸಾಮಾನ್ಯವಾಗಿದೆ. ಮೊದಲು ಪ್ರೀ ಡಯಾಬಿಟಿಸ್ ಅಂತವು ಏನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಡಯಾಬಿಟಿಸ್ ಆಯಿತು, ಡಯಾಬಿಟಿಸ್ ಬಂತು, ಡಯಾಬಿಟಿಸಿಂದ ತೊಂದರೆ ಆಯಿತು. ಈ ನಡುವೆ ಅದಿಲ್ಲ. ಈ ನಡುವೆ ಪ್ರೀ ಡಯಾಬಿಟಿಸ್ ಅನ್ನೋದೇ ಒಂದು ಡಯಾಗ್ನೋಸಿಸ್ ಆಗಿಬಿಟ್ಟಿದೆ. ಅಂದರೆ ಇದು ಡಯಾಬಿಟಿಸ್ ಬರೋಕ್ಕಿಂತ ಮೊದಲೇ ಬ್ಲಡ್ ಶುಗರ್ ಒಂದು ಲೆವೆಲ್ಗಿಂತ ಜಾಸ್ತಿ ಇದ್ದ ತಕ್ಷಣ ಅದನ್ನು ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಈ ಪ್ರೀ ಡಯಾಬಿಟಿಸ್ ಏನಿದೆ ಡಯಾಬಿಟಿಸ್ಗಿಂತನೂ ತುಂಬ ಡೇಂಜರಸ್ ಆಗಿರುತ್ತೆ. ಯಾಕಂದರೆ ಡಯಾಬಿಟಿಸ್ ಬಂದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಟ್ರೀಟ್ಮೆಂಟ್ ತಗೋತೀರಾ, ನಡೀತಾ ಇರುತ್ತೆ. ಈ ಪ್ರೀ ಡಯಾಬಿಟಿಸ್ ಏನಿರುತ್ತೆ ಡಯಾಬಿಟಿಸ್ಗಿಂತನೂ ಜಾಸ್ತಿ ಡೇಂಜರಸ್ ಆಗಿರುತ್ತೆ. ಯಾಕಂದರೆ ಯಾವ ಡಾಕ್ಟ್ರು ನಿಮ್ಮನ್ನು ಡಯಾಬಿಟಿಕ್ ಅಂತ ನಿಮ್ಮನ್ನು ಲೇಬಲ್ ಮಾಡಲ್ಲ. ಸೊ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ, ಹೋಗಿ ಆರಾಮಿರಿ ಅಂತ ಹೇಳ್ಬಿಡ್ತಾರೆ. ಇದೊಂಥರ ಡೇಂಜರಸ್ ಸಿಚುವೇಶನ್ ಆಗುತ್ತೆ. ಸೊ ಪ್ರೀ ಡಯಾಬಿಟಿಸ್ ಇರೋರು ಅವ್ರ ಲೈಫ್ ಸ್ಟೈಲು ಅದೆಲ್ಲ ಮಾಡ್ಕೊಳ್ತಾ ಇರಲಿ. ಆದರೆ ಆರೋಗ್ಯದ ತಪಾಸಣೆ ತುಂಬ ಅಗತ್ಯ ಇರುತ್ತೆ. ಸೊ ಆದ್ದರಿಂದ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ, 50 ವರ್ಷ 60 ವರ್ಷ ಮಾಡೋ ಬದಲು 30 ವರ್ಷಕ್ಕೇ ಒಂದು ಸಲ ನೀವು ನಿಮ್ಮ ಜೀವನದ ಫಸ್ಟ್ ಒಂದು ಮೆಡಿಕಲ್ ಚೆಕಪ್ನ ಮಾಡಿಸ್ಕೊಳ್ಳಿ. ಅದರಲ್ಲಿ ಹಲವಾರು ತೊಂದರೆಗಳು ಗೊತ್ತಾಗುತ್ತೆ ನಿಮಗೆ. ನಾನು ನ್ಯೂರೋ ಸರ್ಜನ್ ಆಗಿ ಏನು ಹೇಳೋದಂದರೆ ಒಂದು ಬ್ರೈನ್ ಸ್ಕ್ಯಾನ್ ಕೂಡ ಮಾಡಿಸ್ಕೊಳ್ಳಿ, ಅಥವಾ ಒಂದು ಬ್ರೈನ್ದೊಂದು ಒಂದು ಆಂಜಿಯೋಗ್ರಾಮ್ ಟೆಸ್ಟ್ ಕೂಡ ಮಾಡ್ಕೊಳ್ಳಿ ಅಂತ ನಾನು ನನ್ನ ಎಲ್ಲ ಫ್ರೆಂಡ್ಸ್ಗೂ, ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇರ್ತಾರೋ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನಲ್ಲಿ ಯಾರು ಇರ್ತಾರೋ, ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ನಾನು ಹೇಳ್ತಾ ಇರೋದು. ಹಾಗಂತ ನಾನು ಹಲವಾರು ಬ್ರೈನ್ ಸಂಬಂಧಿ ಕಾಯಿಲೆಗಳನ್ನ ಏನೋ ಒಂದು ಸೂಚನೆ ಇಲ್ಲದ ಮೂಲಕನೇ ನಾನು ಕಂಡುಕೊಂಡಿದ್ದೇನೆ, ಡಯಾಗ್ನೋಸಿಸ್ ಮಾಡಿದ್ದೇನೆ. ಸೊ ಆದ್ದರಿಂದ ಏನು ಹೇಳಬಯಸ್ತೇನೆ ಈ ಸಂದರ್ಭದಲ್ಲಿ ಮೆಡಾಲ್ ಡಯಾಗ್ನೋಸ್ಟಿಕ್ಸ್ ಓಪನಿಂಗ್ ದಿವಸ ಅಂದರೆ
ಆರೋಗ್ಯವನ್ನು ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಬಾಡಿ ನಿಮಗೇನು ಒಂದು ಸಣ್ಣ ಪುಟ್ಟ ಸೂಚನೆ ಕೊಡುತ್ತೆ, ಅದನ್ನು ಯಾವತ್ತೂ ನೀವು ನಿರ್ಲಕ್ಷ್ಯ ಮಾಡಬೇಡಿ. ತಮ್ಮ ಕುಟುಂಬದ ಡಾಕ್ಟ್ರನ್ನ ಕಾಣ್ರಿ, ಅದಕ್ಕೇನು ಬೇಕೋ ಅದನ್ನು ಮಾಡಿರಿ. ಈ ನಡುವೆ 1 ಗಂಟೆಗಳ ಕಾಲ ನೀವು ಫ್ರೀ ಮಾಡಿದರೆ ನಿಮ್ಮ ಬ್ರೈನ್ MRIನೇ ಇರ್ಬೋದು, CT ಸ್ಕ್ಯಾನೇ ಇರ್ಬೋದು, ಎಕೋಕಾರ್ಡಿಯೋಗ್ರಫಿನೇ ಇರ್ಬೋದು, ಎಲ್ಲ ಟೆಸ್ಟ್ಗಳನ್ನ ಮುಗಿಸ್ಬೋದು 1 ಗಂಟೆ ಒಳಗಡೆ. ಸೊ ಅದರಿಂದ ಈ ಒಂದು ಸೂಚನೆ ಸಮಾಜದ ಎಲ್ಲ ವರ್ಗದವ್ರಿಗೂ ಸಿಗಬೇಕಾಗತ್ತೆ. ಯಾಕಂದರೆ ಆರೋಗ್ಯನೇ ಭಾಗ್ಯ. ಆರೋಗ್ಯ ಕೆಡೋದಕ್ಕಿಂತ ಮೊದಲೇ ಭಾಗ್ಯ ನಿಮ್ದಾಗಬೇಕಾಗಿದ್ದರೆ ನೀವು ನಿಮ್ಮ ಆರೋಗ್ಯದ ಎಲ್ಲ ಒಂದು ಏನು ಸೂಚನೆಗಳಿರುತ್ತೆ ಅದನ್ನು ತಪ್ಪದೇ ಪಾಲಿಸ್ಕೊಳ್ಳಿ. ನಮಸ್ಕಾರ.